ನನ್ನ ಹೆಸರು ಲೀಲಾವತಿ ಅಂತ. 24 ವರ್ಷದಿಂದಲೂ ನಾವು 4 ಜನ ಇದ್ದೀವಿ. ಆವಾಗಿಂದ ಮಕ್ಕಳೆಲ್ಲ ಚಿಕ್ಕವು, ಆವಾಗಿಂದ ಇರಲಿಲ್ಲ. 24 ವರ್ಷದಿಂದ ನಾನು ನಮ್ಮ ಯಜಮಾನರು 10 ವರ್ಷದ ತನಕ ನಾವು ಕೃಷಿ ಮತ್ತು ಅಡಿಕೆ ತೆಂಗು ಮಾಡ್ಕೊಂಬಂದು, ಆಮೇಲೆ ಮಕ್ಕಳು ದೊಡ್ಡವಾದಮೇಲೆ ಅವರು ಹಸುಗಳೆಲ್ಲ ಕಟ್ಟಿ ಹೈನುಗಾರಿಕೆ ಮತ್ತು ಕೃಷಿ ಮತ್ತು ತೆಂಗು, ಬಾಳೆ, ಅಡಿಕೆ ಮತ್ತು ಅವರೆ ಗಿಡ, ತೆಂಗಿನ ಗಿಡ, ಮತ್ತು ಹಲಸು ಬೆಳೆದಿದ್ದೀವಿ, ಮತ್ತು ಸಪೋಟ ಗಿಡನೂ ಹಾಕಿದ್ದೀವಿ. ಇವೆಲ್ಲ ಬೆಳ್ಕೊಂಡು ಬಂದಿದ್ದೀವಿ ಸರ್. ಒಂದು 25 ಹಸು ಇದೆ, ಒಂದು 5 ಕರು ಇದೆ. ಎಮ್ಮೆಗಳು 2 ಇದೆ ಸರ್. ಎಮ್ಮೆಗಳ್ದು ಹಾಲು ಹಾಕಲ್ಲ, ಎಣ್ಣೆ ಮಾರ್ಕೊಂತೀನಿ ಸರ್. ಹಸುಲಿ ಒಂದು ಟೈಮ್ಗೆ 100 ಲೀಟ್ರ್ ಹಾಲು ಹಾಕ್ತೀವಿ. ಎಮ್ಮೆಲಿ ಒಂದು ಟೈಮ್ಗೆ 5 ಲೀಟ್ರು, 2.5 ಲೀಟ್ರು ಹಾಲು ಬರುತ್ತೆ. 5 ಲೀಟ್ರ್ ಹಾಲು. ಎಮ್ಮೆದು ಏನು ಹಾಕೋಕ್ಕೆ ಹೋಗಲ್ಲ, ಬೆಣ್ಣೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಬೆಣ್ಣೆ ಮಾರ್ಕೊಂತೀನಿ ಸರ್. 2 ಟೈಮಿಂದ 1.5 kg 2 kgಯಿಂದ ಬೆಣ್ಣೆ ಬರುತ್ತೆ ಸರ್ ಎಮ್ಮೆಯಿಂದ. ಅದರಿಂದ ಉತ್ಪಾದನೆ ಚೆನ್ನಾಗೈತೆ ಸರ್ ಎಮ್ಮೆಯಿಂದ. ನಮ್ಮ ಜಮೀನು 3 ಎಕರೆ ಇದೆ. 3 ಎಕರೆ ಒಳಗೆ ಅಡಿಕೆ, ತೆಂಗು ಮತ್ತು ಬಾಳೆ ಮತ್ತು ನೇಪಿಯರು, ಜೋಳ ಎಲ್ಲ ಬೆಳ್ಕೊಂತೀವಿ ಸರ್. ಅದರೊಳಗೇನೇನ ಎಲ್ಲ ನನಗೆ ವರ್ಷಕ್ಕೆ ಹೈನುಗಾರಿಕೆಯಿಂದಲೇ 5 ಲಕ್ಷದಿಂದ 6 ಲಕ್ಷ ಲಾಭ ಬರ್ತಿದೆ. ಮತ್ತು ಬೇರೆ ಕೃಷಿಯಿಂದಲೂ ಕೂಡ ಒಂದು 4 ಲಕ್ಷದಿಂದ 3 ಲಕ್ಷ ಬರುತ್ತಾ ಇದೆ. ಅದರಿಂದ ಒಂದು 20 ಲಕ್ಷದ ತನಕ ನಾವು ವರ್ಷಕ್ಕೆ ಆದಾಯ ದುಡಿಕೊತಾ ಇದ್ದೀವಿ ಸರ್. ಚಿಕ್ಕ ಮಗ ಓದಬೇಕು ಅಂತ ಹೇಳ್ತಿದ್ದಾನೆ, ಅವನ್ನ ಓದಿಸ್ಬೇಕು ಅಂತ ಇದ್ದೀನಿ. ದೊಡ್ಡ ಮಗ ಹೈನುಗಾರಿಕೆ ಮತ್ತು ಕ್ಯಾಟ್ರ್ ತಗೊಂಡು ಅವನು ಬಿಸ್ನೆಸ್ ಮಾಡಬೇಕು ಅಂತ ಇದ್ದಾನೆ ಸರ್. ನನ್ನ ಮದುವೆಯಾಗಿ 24 ವರ್ಷದಿಂದಲೂ ನಾನು ಹೈನುಗಾರಿಕೆ ಮತ್ತು ಕೃಷಿಯಿಂದಲೇ ನಾನು ತೃಪ್ತಿ ಪಡ್ಕೊಂಡಿದ್ದೀನಿ. ನನಗಿದೇ ಒಂಥರ ಸಂತೋಷ ಕೊಟ್ಟೈತೆ. ನಾನು ಮನೆಯಲ್ಲೇ ಇದ್ಕೊಂಡು ಇವೆಲ್ಲ ಮಾಡ್ಕೊಂಡು ನನಗಿದೇ ಒಂಥರ ಸಂತೋಷ ಆಗೈತೆ. ಮುಂದೆನೂ ಇದನ್ನೇ ಮಾಡಬೇಕು ಅಂತ ನನಗೆ ತೃಪ್ತಿ ಆಗೈತೆ ಸರ್.